ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಟೊಮೆಟೊ ಪುಡಿ ಅಥವಾ ಟೊಮೆಟೊ ಪೌಡರ್ ಹೆಂಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡಕತ್ತೀನಿ. ಇದೊಂದು ಪೌಡರ್ನ ನೀವು ಮಾಡಿಟ್ಕೊಂಡ್ರಿಪ್ಪ ಅಂತಂದ್ರೆ 1 ನಿಮಿಷದೊಳಗೆ ನೀವು ಒಂದು ಒಳ್ಳೆ ಅದ್ಭುತವಾದಂಥ ರೈಸ್ ಬಾತನ್ನು ಮಾಡ್ಕೋಬೋದು. ಮತ್ತು ನೀವು ಎಲ್ಲಾದರೂ ಟೂರ್ಗೆ ಹೋಗೋ ಮುಂದೆ ಅಥವಾ ಎಲ್ಲಾದರೂ ಮಕ್ಕಳು ಎಲ್ಲಾದರೂ ಊರಿಗೆ ಹೋಗೋ ಮುಂದೆ ನೀವು ಇದನ್ನು ಮಾಡಿ ಪ್ಯಾಕ್ ಮಾಡಿಕೊಟ್ರಿ ಅಂತಂದ್ರೆ ಅಂದರೆ ತಿನ್ನೋದಕ್ಕೂ ಭಾಳ ಚಲೋ ಅನಿಸ್ತೈತಿ. ಬರೀ ಹಂಗಿದ್ರೆ ಇದು ಮಾಡೋದು ಹೆಂಗೆ ಅಂತೇಳಿ ನೋಡೋಣಂತ. ಮೊದಲಿಗೆ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ ಚೆನ್ನ ದಾಲ್ ಅಂತಾರಲ್ಲ ಅದು, ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆ ಉರದ್ ದಾಲ್, 1 ಸ್ಪೂನಷ್ಟು ತೊಗರಿಬೇಳೆ ತೂರ್ ದಾಲ್, ಮತ್ತು 3 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಬೀಜ ತೊಗೊಂಡಿನಿ, ಅಂದರೆ ಕೊತ್ತಂಬರಿ ಬೀಜ. ಇದನ್ನು ಕೂಡ 3 ಚಮಚದಷ್ಟು ತೊಗೊಳ್ರಿ. 1 ಚಮಚದಷ್ಟು ಜೀರಿಗೆಯನ್ನು ತೊಗೊಳ್ರಿ, ಮತ್ತು ಒಂದು 4 ರಿಂದ 5 ಲವಂಗ ತೊಗೊಂಡಿನಿ, ಒಂದು 5 ರಿಂದ 6 ಪೀಸಷ್ಟು ಚಕ್ಕೆ ತೊಗೊಂಡಿನಿ, 2 ಏಲಕ್ಕಿ ತೊಗೊಂಡಿನಿ, ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಒಂದು 2 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಳ್ರಿ, ಮತ್ತು ಒಂದು 2 ರಿಂದ 3 ಗಡ್ಡೆಯಷ್ಟು ಫ್ರೆಶ್ ಆಗಿರುವಂಥ ಕರಿಬೇವನ್ನು ತೊಗೊಳ್ರಿ, ಮತ್ತು ಒಂದು 8 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ. ಇಷ್ಟು ಸಾಮಾನುಗಳು ನಮ್ಗೆ ಈ ಒಂದು ಪೌಡ್ರ್ ಮಾಡ್ಕೊಳೋದಕ್ಕೆ ಬೇಕಾಗುತ್ತೆ. ಇಷ್ಟು ಸಾಮಾನುಗಳನ್ನು ನೀವು ರೆಡಿ ಇಟ್ಕೊಂಡು ಇದು ಪೌಡ್ರ್ ಮಾಡ್ಕೊಳ್ರಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಸಾಮಾನು ಏನಪ್ಪ ಅಂದ್ರೆ ಈ ರೀತಿಯಾಗಿ ಒಣಗಿಸ್ಕೊಂಡು ಬಂದಿರುವಂಥ ಟೊಮೆಟೊ ಹಣ್ಣನ್ನು ನಾವು ಬಿಸಿಲಲ್ಲಿ ರೌಂಡಾಗಿ ಕಟ್ ಮಾಡಿಕೊಂಡು ಬಿಸಿಲೊಳಗೆ ಒಂದು 3 ರಿಂದ 4 ದಿವಸ ಚಲೋ ತಂಗ ಒಣಗಿಸ್ಕೋಬೇಕು. ಆ ರೀತಿ ಒಣಗಿರುವಂಥ ಈ ಟೊಮೆಟೊ ಹಣ್ಣುಗಳನ್ನು ನಾನಿಲ್ಲಿ ಫ್ರೈ ಮಾಡ್ಕೋತೀನಿ. ಒಂದು 2 ರಿಂದ 3 ನಿಮಿಷ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ರಿ. ಇದು ಚಲೋ ತಂಗ ಒಣಗಿರಬೇಕು, ಹಸಿ ಆಗಿ ಇರಬಾರ್ದು, ಇಲ್ಲಾಂದ್ರೆ ಪೌಡ್ರ್ ಕೆಟ್ಬಿಡ್ತೈತಿ. ಈಗ ಅದನ್ನು ಚಲೋ ತಂಗ ಹುರ್ಕೊಂಡಿನಿ. ನಂತರ ಚಕ್ಕಿ ಲವಂಗ ಮತ್ತು ಇದೆಲ್ಲ ಬೇಳೆಗಳು ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಎಲ್ಲನೂ ಇದ್ರೊಳಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ರಿ. ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಚೆಂದಾಗಿ ಒಳ್ಳೆ ಘಮ ಬರೋ ತನಕ ಇದನ್ನು ಹುರ್ಕೊಳ್ರಿ. ಯಾವುದು ಐಟಮ್ಸು ಹೊತ್ತಬಾರ್ದು. ಆ ರೀತಿಯಾಗಿ ಕೇರ್ಫುಲ್ಲಾಗಿ ಚಲೋ ತಂಗ ಹುರ್ಕೊಳ್ರಿ ಇದನ್ನು. ಈಗ ನೋಡಿರಿ ಎಲ್ಲ ಚಲೋ ತಂಗ ಹುರಿದೈತಿದ್ದು ಒಂದು ಪ್ಲೇಟಿಗೆ ಇದನ್ನು ತೆಕ್ಕೊಂಬಿಡ್ರಿ. ಈಗ ನಾನು ಇದಕ್ಕೊಂದು ಅರ್ಧ ಚಮಚಷ್ಟು ಎಣ್ಣೆನ ಹಾಕ್ಕೊಂಡು ಬೆಳ್ಳುಳ್ಳಿ ಇಟ್ಕೊಂಡಿದ್ದೆಲ್ಲ ಸುಲಿದು ಆ ಬೆಳ್ಳುಳ್ಳಿಗಳನ್ನು ಇದ್ರೊಳಗೆ ಹಾಕ್ಕೋತೀನಿ. ಬೆಳ್ಳುಳ್ಳಿ ಮಾತ್ರ ಚಲೋ ತಂಗ ಫ್ರೈ ಮಾಡ್ಕೋಬೇಕು ನೀವು. ಇದು ಒಂಥರ ಪೂರ್ತಿ ಎಣ್ಣೆ ಒಳಗೆ ಕರ್ದಂಗೆ ಆಗಬೇಕು, ಅಂದ್ರೆ ಪೌಡ್ರ್ ಕೆಡೋದಿಲ್ಲ. ನೀವು ಹಸಿಯಿಂದ ಹಾಕ್ಕೊಂಡ್ರಿ ಅಂದ್ರೆ ಒಂಥರ ಸ್ಮೆಲ್ ಬರ್ತೈತಿ. ಇದು ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಇದನ್ನು ಮಾತ್ರ ನೀವು ಕಂಪಲ್ಸರಿ ಮಾಡಲೇಬೇಕು. ನೋಡಿರಿ ಈ ಥರ ಎಣ್ಣೆ ಒಳಗೆ ಚೆಂದಂಗೆ ಫ್ರೈ ಆಗಬೇಕು. ಒಂಥರ ಗೋಲ್ಡನ್ ಕಲರ್ ಬರುತ್ತೆ ನೋಡು, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ರಿ. ಇದನ್ನು ಕೂಡ ಒಂದು ಪ್ಲೇಟ್ ಒಳಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಇದೊಂದು ಸ್ವಲ್ಪ ಆರಬೇಕು, ಪೂರ್ತಿ ಆರಿದ್ರನಾಗ ಆಗೋದು ಬೇಡ. ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಉದ್ದುತ್ತಿಕ್ಕಿರುತ್ತಲ್ಲ, ಸ್ವಲ್ಪ 1 ಮಾಡ್ಕೊಳ್ರಿ, ಅಂದ್ರೆ ಮಿಕ್ಸಿ ಒಳಗೆ ಬೇಗ ಸಣ್ಣ ಆಗುತ್ತಿದೆ. ಈ ರೀತಿಯಾಗಿ ಪೌಡ್ರ್ ಸ್ವಲ್ಪ ಬೆಚ್ಚಗಿದ್ದಾಗ ನೀವು ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಡ್ರಿ. ಮತ್ತು ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಕೂಡ ಹುರಿದಿಟ್ಕೊಂಡಿದ್ದೆನಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಇದು ನೋಡ್ರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದನ್ನು ಸಣ್ಣಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ಅಂತ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಡ್ರಿ. ಸ್ಟಾರ್ಟಿಂಗ್ ಒಂಚೂರು ಉಪ್ಪನ್ನು ಹಾಕ್ಕೊಂಡು ಚಲೋ ತಂಗ ಮಿಕ್ಸಿಗೆ ಹಾಕ್ಕೊಂಡು ಬರ್ರಿ. ನೋಡಿರಿ ಈ ಥರ ಸಣ್ಣ ಪುಡಿ ಆಗುತ್ತಲ್ಲ, ಇಷ್ಟು ಪುಡಿನ ನೀವು ಮಾಡ್ಕೊಂಡು ಬರಬೇಕಾಕೈತಿ. ಮತ್ತು ಇದಕ್ಕೆ ಒಂದು 1/4 ಚಮಚಷ್ಟು ಹಿಂಗನ್ನು ಸೇರಿಸ್ಕೊಳ್ರಿ, ಮತ್ತು ಒಂದು 1/4 ಚಮಚಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ರಿ. ಉಪ್ಪನ್ನು ಇನ್ನೊಂದು ಚೂರು ನೋಡಿಕೊಂಡು ಸೇರಿಸ್ಕೊಳ್ರಿ. ಇಲ್ಲ ಮೊದಲಿಗೆ ಸೇರಿಸ್ಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಮತ್ತೆ ಮೇಲೆ ಹಾಕ್ಕೊಳೋದು ಬೇಡ. ನಾನು ಮೊದಲು ಸ್ವಲ್ಪ ಹಾಕ್ಕೊಂಡಿದ್ದೆ ಅಂತೇಳಿ ಮತ್ತೆ ಹಾಕ್ಕೊಂಡಿನಿ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಕೊಂಡ್ಬಿಡ್ರಿ. ಈಗಾಗಲೇ ನಾನು ಹುರಿದಿಟ್ಕೊಂಡಿದ್ದೆಲ್ಲ ಟೊಮೆಟೊ ಹಣ್ಣಿನ ಪೀಸಸ್ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಸಣ್ಣ ಪೌಡ್ರ್ ಮಾಡ್ಕೊಂಡು ಬರ್ತೇನೆ. ನೋಡಿರಿ ಒಣಗಿತ್ತಪ್ಪ ಅಂತಂದೆ ಅಂದ್ರೆ ಈ ರೀತಿ ಚಲೋ ತಂಗ ಪೌಡ್ರ್ ಆಗುತ್ತೆ. ಹಸಿ ಇತ್ತಪ್ಪ ಅಂದ್ರೆ ಪೌಡ್ರ್ ಚಲೋ ಆಗೋದಿಲ್ಲ. ಈಗ ಆಗಲೇ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಆ ಪೌಡ್ರನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಎರಡೂ ಮಿಕ್ಸಿ ಮಾಡ್ಕೊಂಡು ಬರೋಣಂತೆ. ನೋಡಿರಿ ಈಗ ಎರಡೂ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಎಷ್ಟು ಘಮ ಅಂತೈತಿ ಅಂದ್ರೆ ಅಷ್ಟು ಮಸ್ತ್ ಸ್ಮೆಲ್ ಬರ್ತೈತೆ. ಯಾಕಂದ್ರೆ ಚಕ್ಕಿ ಲವಂಗ ಮತ್ತೆಲ್ಲ ಮಸಾಲೆ ಎಲ್ಲ ಹುರ್ಕೊಂಡಿರ್ತೀವಲ್ಲ, ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲ ಮಸ್ತ್ ಒಳ್ಳೆ ಪರಿಮಳ ಬರುವಂಥ ಒಂದು ಪೌಡ್ರ್ ನಮ್ದೀಗ ರೆಡಿ ಆಯ್ತು ನೋಡಿರಿ. ಈ ಪೌಡ್ರನ್ನ ನೀವು ಒಂದು ಗಾಜಿನ ಬಾಟ್ಲ್ ಹಾಕೊಂಡು ಇಟ್ಕೊಂಡು ನೀವು ಯಾವಾಗ ರೈಸ್ ಮಾಡಿಟ್ಕೊಂಡು ಈ ಪೌಡ್ರ್ ಹಾಕಿ ರೈಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಒಂದು 2 ನಿಮಿಷದೊಳಗೆ ನಿಮ್ಗೆ ಇದು ರೈಸ್ ಬಾತ್ ರೆಡಿ ಆಗೈತಿ. ಈಗ ಈ ಗಾಜಿನ ಬಾಟ್ಲ್ ಒಳಗೆ ತೆಗೆದು ನೀವು ತಿಂಗಳಾನುಗಟ್ಟಲೆ ಬೇಕಾದರೂ ಇದನ್ನ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನಾವು ಮಾರ್ಕೆಟ್ ಒಳಗೆ ತಂದು ಮಾಡ್ಕೊಳೋದಕ್ಕಿಂತ ಈ ರೀತಿ ನೀವು ಮನೆಯೊಳಗೆ ಮಾಡ್ಕೊಂಡ್ರಿ ಅಂತಂದ್ರೆ ಹೆಲ್ತಿ ಆಗಿನೂ ಇರ್ತೈತಿ ಮತ್ತು ಬೇಗ ಹಾಳು ಕೂಡ ಆಗೋದಿಲ್ಲ. ಈಗ ನಾನು ರೈಸ್ ಇದನ್ನು ಹೆಂಗೆ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ, ಒಂದು ಅರ್ಧ ಚಮಚಷ್ಟು ಕಡಲೆಬೇಳೆ ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು, ಒಂದು 2 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ, ಮತ್ತು ಒಂದು 7 ರಿಂದ 8 ಗೋಡಂಬಿ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ. ನೋಡಿರಿ ಈ ಥರ ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಆಗಲೇ ಪೌಡ್ರ್ ರೆಡಿ ಮಾಡಿಟ್ಕೊಂಡಿದ್ಮೇಲೆ ಒಂದು 2 ಸ್ಪೂನಷ್ಟು ನಾ ಪೌಡ್ರ್ ಹಾಕ್ಕೋತೀನಿ. ಇದನ್ನು ನೀವು ನೋಡಿಕೊಂಡು ಹಾಕ್ಕೊಳ್ರಿ. ನಿಮ್ದು ಅನ್ನ ಎಷ್ಟು ಇರ್ತೈತಲ್ಲ ಅದಕ್ಕೆ ತಕ್ಕನಾಗಿ ಪೌಡ್ರನ್ನ ಹಾಕ್ಕೊಳ್ರಿ.
ಹಾಕ್ಕೊಂಡು ಈಗ ಅನ್ನ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಸ್ವಲ್ಪ ಅನ್ನ ಉದುರಾಗಿ ಮಾಡ್ಕೋಬೇಕು. ಮಾಡಿಕೊಂಡು ಇದ್ರ ಜೊತೆಗೆ ಎಲ್ಲನೂ ನಿಧಾನಕ್ಕೆ ಚಂದಂಗೆ ಮಿಕ್ಸ್ ಮಾಡ್ಕೊಳ್ರಿ. ಅನ್ನ ಅಂತೂ ಮಸ್ತ್ ವಾಸನೆ ರೀ, ಮನೆಯೆಲ್ಲ ವಾಸನೆ ಹಿಡಿದಿರ್ತೈತೆ ನೋಡ್ರಿ, ಅಷ್ಟು ಮಸ್ತ್ ಆಕೈತೆ ರೀ ಇದು ರೈಸ್ ಪೌಡ್ರ್. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಕೈತಿ. ಸ್ವಲ್ಪ ನೀವು ಟೊಮೆಟೊ ಹಣ್ಣನ್ನು ಮಾತ್ರ ಒಂದು 3-4 ದಿವಸ ಚಲೋ ತಂಗ ಒಣಗಿಸ್ಕೊಂಡು ಬರಬೇಕು. ಈಗ ಇದನ್ನು ಸ್ವಲ್ಪ ಟೇಸ್ಟ್ ನೋಡಿರಿ, ನಿಮ್ಗೆ ಉಪ್ಪು ಇನ್ನೊಂದು ಚೂರು ಬೇಕಪ್ಪ ಅಂತಂದರೆ ಸೇರಿಸ್ಕೊಳ್ರಿ. ಬೇಡ ಕರೆಕ್ಟ್ ಐತಿ ಅಂದರೆ ಏನು ಸೇರಿಸ್ಕೊಂಡು ಬೇಡ, ಅದ್ರಲ್ಲಿ ಒಂದು ಚೂರು ಉಪ್ಪನ್ನು ಮತ್ತೆ ಸೇರಿಸ್ಕೊಂಡಿನಿ. ಈಗ ನೀವೆಲ್ಲಾದರೂ ಟೂರ್ ಹೊಂಟಿದ್ರೆ ಅಥವಾ ಪ್ರವಾಸಕ್ಕೆ ಹೊಂಟಿದ್ರೆ ಈ ರೀತಿಯಾಗಿ ಒಂದು ಬಾಳೆ ಎಲೆ ತೊಗೊಂಡು ಬಾಳೆ ಎಲೆಯೊಳಗೆ ಈ ರೀತಿ ರೈಸನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಡಚ್ಕೊಂಡು ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಡು ಇದನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗಿ ಆರಾಮಾಗಿ ಟ್ರೈನ್ದಾಗ ಕುತ್ಕೊಂಡು ತಿನ್ಬೋದು. ಅಥವಾ ನೀವೆಲ್ಲರೂ ಟ್ರಾವೆಲಿಂಗ್ ಮಾಡ್ತಿದ್ರಿ ಅಂತಂದ್ರೆ ಅಲ್ಲಿ ಕೂಡ ಆರಾಮಾಗಿ ತಿನ್ಬೋದು. ಯಾವುದೂ ನಿಮ್ಗೇನೋ ಝಂಜಟ್ ಇರೋದಿಲ್ಲ ಈ ರೀತಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ರಿ ಅಂತಂದ್ರೆ. ಇದೊಂದು ಒಳ್ಳೆ ಏನದು ಪ್ರವಾಸಕ್ಕೆ ಹೋಗೋ ಮುಂದೆ ಒಂದು ಮಾಡುವಂಥ ಒಂದು ರುಚಿಯಾದ ಅನ್ನ ಅಂತಲೇ ಹೇಳ್ಬೋದು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ, ಅದ್ಭುತವಾಗಿರ್ತೈತಿ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿರಿ. ನೋಡಿದ್ರಲ್ಲ ನಮ್ಮದು ಟೊಮೆಟೊ ಪೌಡ್ರ್ ಹೆಂಗೆ ಮಾಡೋದು ಮನೆಯೊಳಗೆ ಅಂತಂದೇಳಿ, ಭಾಳ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿರಿ. ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.